ಬನ್ನಿ ಸ್ವಾಮಿ, ಎಲ್ಲ ಶಿವನಿಚ್ಛೆಯಂತೆ ಆಗಲಿ. ಮರುಗತಿ, ನಿನ್ನ ಗಂಡ ಸ್ವರ್ಗಕ್ಕೆ ಹೋಗಿ ಬರುವ ವರ ಪಡೆದಿದ್ದಾನೆ. ಅವನು ಸ್ವರ್ಗಕ್ಕೆ ಹೋಗಿ ಹಿಂದಿರುಗಿ ಬರುವವರೆಗೆ ರಥದಲ್ಲಿ ಇರುವುದು ಕ್ಷೇಮ. ಮರುಗತಿ ಆಗಲಿ ನಾರದರೆ. ನಾರಾಯಣ 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 ನಾರಾಯಣ. ಸ್ವಾಮಿ, ಯಾವಾಗ ಬಂದಿರಿ ಸ್ವರ್ಗದಿಂದ ಸ್ವಾಮಿ? ಸ್ವರ್ಗದ ಬಾಗಿಲಲ್ಲಿ ನನ್ನನ್ನು ತಡೆದು ಮಕ್ಕಳಿಲ್ಲದ ಪಾಪಿಗಳಿಗೆ ಸ್ವರ್ಗದಲ್ಲಿ ಪ್ರವೇಶವಿಲ್ಲವೆಂದು ನನ್ನನ್ನು ಅಟ್ಟಿಬಿಟ್ಟರು. ಮರುಮತಿ, ನನ್ನನ್ನು ಅಟ್ಟಿಬಿಟ್ಟರು. ಸ್ವಾಮಿ, ನಾನು ಕುಮದಂತಿ ಮನೆಯಲ್ಲಿ ತೊಟ್ಟಿಲಗಾರಿಕೆ ಹೋಗಿದ್ದೆ ಸ್ವಾಮಿ. ಅಲ್ಲಿ ಏನಾಯ್ತು ಮರುಮತಿ? ನನ್ನ ಕೈಯಲ್ಲಿದ್ದ ಮಗುವನ್ನು ಕಿತ್ತುಕೊಂಡು ನನ್ನನ್ನು ಬಂಜೆ ಬಂಜೆ ಎಂದು ಕರೆದರು ಸ್ವಾಮಿ. ಮರುಮತಿ, ಇಂದಿಲ್ಲ ನಾಳೆ ಒಳ್ಳೆ ಕಾಲ ಬರುವುದು, ಅದಕ್ಕಾಗಿ ಕಾಯೋಣ. ಚಿಂತಿಸಬೇಡ ಮರುಮತಿ. ತಾವು ಹೇಳಿದಂತೆಯೇ ಆಗಲಿ ಸ್ವಾಮಿ. ಭಗವಂತ, ನಾನಿನ್ನು ಬದುಕಿರಬೇಕೆ? ಈ ಪರೀಕ್ಷೆ ಏಕೆ ಭಗವಂತ? ಸ್ವಾಮಿ, ನನ್ನನ್ನು ಕ್ಷಮಿಸಿ ಸ್ವಾಮಿ. ನನಗೆ ಬೇರೆ ದಾರಿನೇ ತೋಚದು. ನಾನು ಎಲ್ಲಿ ಇದ್ದೇನೆ? ಗೋಲೋಕದಲ್ಲಿ ಅಮ್ಮ. ಗೋಲೋಕದಲ್ಲಿ ಏನಮ್ಮ? ಮುರುಕೊಂಡು ಮುನಿಋಷಿ ಪತ್ನಿಯಾಗಿ ನಿನಗೆ ತಿಳಿವಳಿಕೆ ಬೇಡವೇ? ತಾಯನ್ನು ಇಚ್ಛಿಸುವುದೇ ನನ್ನ ಕಷ್ಟ ನಿನಗೇನು ಗೊತ್ತಮ್ಮ? ಯಾಕೆ ಗೊತ್ತಿಲ್ಲ? ಮೂರು ಲೋಕದಲ್ಲಿ ನಡೆಯುವ ವಿದ್ಯಮಾನ ಕ್ಷಣ ಮಾತ್ರದಲ್ಲಿ ತಿಳಿಬಲ್ಲೆ. ನಾನು ಯಾರೆಂದು ತಿಳಿದೆ? ಯಾರು ನೀನು? ನಾನು ಕಣವ್ವ, ನಾನು. ಮಕ್ಕಳಿಗೆ ಮಹಾದೇವಿ, ಗಂಡನಿಗೆ ಗೌರಿ, ಪರ್ವತದಿಂದ ಪಾರ್ವತಿ, ಬನದಿ ಬನಶಂಕರಿ ಹೆಸರಿನಿಂದ ಕೂಗಿದರೆ ಕ್ಷಣದಲ್ಲಿ ಎದುರು ನಿಲ್ಲುವೆ ತಾಯಿ. ಹಗಲೆಲ್ಲ ಅಲೆದಲೆದು ಬೆಳಲಿ ಬಂದಾಗ ಬೆಳದಿಂಗಳದಲ್ಲಿ ಬರುತ್ತಿರಲು ನಿನ್ನನ್ನು ನಾ ಕಂಡೆ. ಮೇಲಿನಿಂದ ಬೀಳುತ್ತಿರಲು ಓಡೋಡಿ ಬಂದೆ. ನನ್ನನ್ನು ಯಾಕೆ ಉಳಿಸಿದೆ? ಮಾನವ ಜನ್ಮ ಬಹು ದೊಡ್ಡದಮ್ಮ, ಬಯಸಿದರೆ ದೊರಕದು. ಅರೆತುಕೋ ಅಮ್ಮ, ನಿಟ್ಟುಸಿರು ಕಷ್ಟಗಳು ಸುಡುವುದೇನಮ್ಮ, ಸಾವಿನಿಂದ ನೆಮ್ಮದಿ ಸಿಗುವುದೇನಮ್ಮ. ಹಾಗಾದರೆ ತಾಯಿ, ನನ್ನನ್ನು ಏನು ಮಾಡಂತೀಯ? ಮನೆಯ ಆಶ್ರಮಕ್ಕೆ ಹೋಗಿ ಪತಿ ಸೇವೆ ಮಾಡು. ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಾನು ಆಶ್ರಮಕ್ಕೆ ಹೋಗುವುದಿಲ್ಲ. ಮತ್ತೆ ಈ ಪಾಪಿ ಮುಖವನ್ನು ನನ್ನ ಸ್ವಾಮಿಗೆ ನಾನು ತೋರಿಸುವುದಿಲ್ಲ. ಸುತ್ತಮುತ್ತಲಿನ ಜನರು ನನ್ನ ಬಂಜೆ ಬಂಜೆ ಎಂದು ಚುಚ್ಚಿ ಮಾತನಾಡಿದರು. ಇಬ್ಬರು ಪಶುಪತಿ ಕ್ಷೇತ್ರಕ್ಕೆ ಹೋಗಿ ಭಕ್ತಿಯಿಂದ ಪೂಜಿಸಿದರೆ ಮುಕ್ತಿನಂತ ಮೌಡನ ಶಿವನು. ಸತ್ಯವೇನು ತಾಯಿ? ಸತ್ಯವಾಗಿ ಹೋಗಿ ಬಾ ಮಗಳೇ. ಆಗಲಿ ತಾಯಿ. ಮರುನತಿ, ಬೆಳಿಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೀಯಾ? ಸ್ವಾಮಿ, ಅದು ಏನಾಯ್ತು ಮರುನತಿ? ಏನು ಹೇಳು. ಸ್ವಾಮಿ, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದೆ ಸ್ವಾಮಿ. ಯಾಕೆ ಮರುನತಿ, ಏನಾಯ್ತು? ಹೇಗೆ ಹೇಳಲಿ ಸ್ವಾಮಿ? ಈ ಸುತ್ತಮುತ್ತಲಿನ ಜನರ ಚುಚ್ಚು ಮಾತು ನನ್ನಿಂದ ತಡೆಯಲಾಗಲಿಲ್ಲ ಸ್ವಾಮಿ. ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿದ್ದೆ. ಆದರೆ ಆ ಕಣಿ ಹೇಳುವವಳು ನನ್ನನ್ನು ತಡೆದು ಆಶ್ರಮಕ್ಕೆ ಹೋಗಿ ಎಂದು ಬುದ್ಧಿ ಹೇಳಿದಳು. ನಾವಿಬ್ಬರು ಭಕ್ತಿಯಿಂದ ಶಿವನಲ್ಲಿ ಬೆಳೆದರೆ
ಮಗನನ್ನು ಕಳುಹಿಸುವನು ಎಂದು ಹೇಳಿದಳು. ಯಾವಾಗ ಹೋಗೋಣ ಸ್ವಾಮಿ ತಪಸ್ಸಿಗೆ? ಮರುನತಿ ಶುಭಶ್ರೀ ಶೀಘ್ರ, ಇವಾಗಲೇ ಹೋಗೋಣ ನಡೆ. ನಡೆಯಿರಿ ಸ್ವಾಮಿ. ಓಂ ನಮಃ ಶಿವಾಯ. 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 ಮುಖಂಡು ಉಮಾಶಂಕರ, ಬಂದೆಯ ನನ್ನ ಕೈ, ನಿನಗೆ ಶಿರಸಾಷ್ಟಾಂಗ ನಮಸ್ಕಾರ. ಶುಭವಾಗಲಿ. ನಿನಗೂ ಶಿರಸಾಷ್ಟಾಂಗ ನಮಸ್ಕಾರ. ಶುಭವಾಗಲಿ. ಮುಖಂಡು ಮೇಲೇಳು. ಮುಖಂಡು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬೇಕು ಕೇಳು. ನಿನಗೆ ತಿಳಿಯದು ಏನಿದೆ ಪರಿಶೀಲನೆ. ವಂಶ ಅಭಿವೃದ್ಧಿಗಾಗಿ ಒಬ್ಬ ಮಗನನ್ನು ಕರುಣಿಸು. ಮಕ್ಕಳಿಲ್ಲದಿದ್ದರೆ ಇಲ್ಲೆಂಬ ಒಂದೇ ಚಿಂತೆ, ಮಕ್ಕಳಿದ್ದರೆ ನಾನಾ ಚಿಂತೆ. ಯೋಚಿಸಿ. ಪುತ್ರ ನನಗೆ ಸದ್ಗತಿ ಎಲ್ಲಿದೆ ಪರಶಿವನೇ. ವಂಶ ಅಭಿವೃದ್ಧಿಗಾಗಿ ಒಬ್ಬ ಮಗನನ್ನು ಕರುಣಿಸು. ಮಹಾಗುಣವಂತನು, ಮಾತಾ ಪಿತೃಗಳಲ್ಲಿ ಅಪಾರ ಪ್ರೀತಿಯುಳ್ಳ ಮಗನು ಬೇಕೋ, ಇಲ್ಲ ದುಷ್ಟದುಳ್ಳ ಮಗನು ಬೇಕೋ? ಏನು ಪರಶಿವನೇ, ಯಾರು ತಾನೇ ದುಷ್ಟ ಮಗನನ್ನು ಬಯಸುತ್ತಾರೆ? ಮಗನು ದುಷ್ಟನೂ ಆಗಲಿ ಧೂಳನೂ ಆಗಲಿ ಮಕ್ಕಳು ದೀರ್ಘಾಯುಷ್ಯ ಬಯಸುತ್ತಾರೆ. ಆದರೆ ಅದರ ಅನುಭವ ಇಲ್ಲದರಿಂದ ಕೇಳುವೆ. ಅನವರತ ನಿನ್ನಲ್ಲಿ ಭಕ್ತಿ ಇರುವ ಮಗನನ್ನು ಕರುಣಿಸು ಪರಶಿವನೇ. ಹಾಗೇ ಆಗಲಿ. ಲೋಕವೇ ಅಚ್ಚರಿ ಪಡುವಂತ ಪುತ್ರರತ್ನ ಜನಿಸಲಿ. ಆದರೆ ಅವನ ಆಯಸ್ಸು 16 ವರ್ಷ ಮಾತ್ರ. ಮಹಾದೇವ, ಉಮಾಶಂಕರ, ಇದೇನು ಅನ್ಯಾಯ ತಂದೆ? ಅಮೃತ ಫಲದಲ್ಲಿ ವಿಷವೆಂದು ಬೆರೆಸುವುದು ಸರಿಯೇ? ಆನಂದದ ನಾಲಿಗೆಯಲ್ಲಿ ಕಣ್ಣೀರಿನ ಕಡಲಲ್ಲಿ ತೇಲಿ ಬಿಡುವುದು ನ್ಯಾಯವೇ? ಬೇಡ ತಂದೆ, ಬೇಡ. ಶಂಕರ, ಶಂಕರ, ಶಂಕರ! ಸ್ವಾಮಿ, ಸ್ವಾಮಿ, ಏನಾಯಿತು ಸ್ವಾಮಿ? ಮರುಂಧತಿ, ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ನಮಗೆ ಮಗನನ್ನು ಕರುಣಿಸಿದ್ದಾರೆ ಮರುಂಧತಿ. ಹೌದಾ ಸ್ವಾಮಿ? ಹೌದು ಮರುಂಧತಿ. ನಡೆ, ಆಶ್ರಮಕ್ಕೆ ಹೋಗೋಣ. ನಡೆಯಿರಿ ಸ್ವಾಮಿ. ನಾರಾಯಣ 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 ನಾರಾಯಣ. ನಾರದರಿಗೆ ನಮಸ್ಕಾರಗಳು, ಶುಭವಾಗಲಿ. ವ್ಯಾಸಮುನಿಗಳಿಗೆ ನಮಸ್ಕಾರಗಳು, ಋಷಿಮುನಿಗಳಿಗೆ ನಮಸ್ಕಾರಗಳು, ಶುಭವಾಗಲಿ. ನಾರದರಿಗೆ ನಮಸ್ಕಾರಗಳು, ಶುಭವಾಗಲಿ. ಬೃಕಂಡು, ಎಲ್ಲಿನ ಅಪರೂಪದ ಮಗು ನಮಗೂ ತೋರಿಸು. ವ್ಯಾಸ ಋಷಿ ಬಂದಿದ್ದಾರೆ. ಆಗಲಿ ಗುರುಗಳೇ. ತಾಯಿ, ನಿನ್ನ ಕಂಡ ಸಾಧಾರಣದವನಲ್ಲ. ಯುವಕವು ಜನಿಸುವುದು ಅಸಾಮಾನ್ಯ. ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಲಿ. ತಾಯಿ, ಇವನು ಹುಟ್ಟಿದ ಮನೆ ದೇವಾಲಯ, ಮೆಟ್ಟಿದೆಲ್ಲ ಪುಣ್ಯಭೂಮಿ. ಈ ಸೃಷ್ಟಿಗೆ ಹೆಮ್ಮೆ ಇವನು. ಇವನಿಗೆ ಮಾರ್ಕಂಡಯ್ಯ ಎಂದು ಹೆಸರಿಡು ತಾಯಿ. ಆಗಲೇ ಋಷಿ ಮುನಿಗಳೇ. ಆಯ್ತು ಮೃಕೊಂಡು, ನಾವಿನ್ನು ಹೋಗಿ ಬರುತ್ತೇವೆ. Okay.
ಹಿಂದೆ ಕಿರಿಕಿರಿ ಮಾಡತ್ತಾರ. ನಾರಾಯಣ 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 ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗಂಗಕ್ಕ, ನನ್ನ ಕಂದನಿಗೆ ಮಾರ್ಕಂಡಯ್ಯ ಎಂದು ಹೆಸರಿಡು. ಆಗಲಮ್ಮ. ಮಾರ್ಕಂಡಯ್ಯ ಮಾರ್ಕಂಡಯ್ಯ ಬೀರ್ಲಿಂಗ ಬೀರ್ಲಿಂಗ ಕಿರ್ರು ಬೀರ್ಲಿಂಗ ಬೀರ್ಲಿಂಗ ಕುರ್ರ ನಂದಲಿಂಗೇಶ್ವರ ನಂದಲಿಂಗೇಶ್ವರ ಕುರ್ರ ನಂದಲಿಂಗೇಶ್ವರ ಕುರ್ರ ಭೋಗಲಿಂಗೇಶ್ವರ ಭೋಗಲಿಂಗೇಶ್ವರ ಕುರ್ರ ಭೋಗಲಿಂಗೇಶ್ವರ ಭೋಗಲಿಂಗೇಶ್ವರ ಕುರ್ರ ಬಸವೇಶ್ವರ ಬಸವೇಶ್ವರ ಕುರ್ರ ಜೋ ಜೋ ನನ್ನ ಕಂದ ಜೋ ಜೋ ಮಾರ್ಕಂಡಯ್ಯ, ಜಗವ ಬೆಳಗಲು ಬಂದ ಬೆಳಕು ನೀನಯ್ಯ, ಜಗವನ್ನುಳಿಸಲು ಕಳಿಸಿದ ಮುಕ್ಕಣ್ಣ. ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ ಶಿವನಲ್ಲಿ ಅನವರತ ಭಕ್ತಿ ಇಟ್ಟವನು, ತಾಯಿ ತಂದೆಯ ಪ್ರೀತಿಯ ಮಗನು, ಮಾರ್ಕಂಡಯ್ಯ ನಾಮದಿ ಜಗದಲ್ಲಿ ಮೆರೆದವನು. ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ ಆಯುಷ್ಯ 16 ವರ್ಷ ಪಡೆದವನು, ಮೃಕಂಡು ಮರುಂಧತಿಯ ಪ್ರೀತಿಯ ಮಗನು, ಶಿವನನ್ನೇ ಧರೆಗೆ ತರಿಸಿದ ಪುಣ್ಯ ಪುರುಷನು. ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ 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 ನನ್ನ ಕಂದ ಜೋ ಜೋ ಮಾರ್ಕಂಡಯ್ಯ, ಜಗವ ಬೆಳಗಲು ಬಂದ ಬೆಳಕು ನೀನಯ್ಯ, ಜಗವನ್ನುಳಿಸಲು ಕಳಿಸಿದ ಮುಕ್ಕಣ್ಣ. ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ ಹಿಂಗ ಜೋ ಎಂದು ಪಾಡುವೆ ಮಾರ್ಕಂಡಯ್ಯ ಜೋ ಜೋ. ಎಲ್ಲಾ ತಾಯಿಂದಿರು ನಿಮ್ಮ ನಿಮ್ಮ ಪತಿದೇವರ ಹೆಸರು ಹೇಳಿ. ಗುಲಾಬಿಯ ಗುಣ ಚಂದ, ಮಲ್ಲಿಗೆಯ ಮನಸ್ಸು ಚಂದ, ನವಿಲನಂತ ನಾಟ್ಯ ಚಂದ, ಇವೆಲ್ಲದಕ್ಕಿಂತ ನಮ್ಮ ನಂಜೇಗೌಡನ ನಗು ಚಂದ. ಹಸಿ ಶೇಂಗಾ ಹೊಸ ತಾಟ ಮಾಟ ಸುಮ ಮಾಮ. ಉಪ್ಪಿಗೆ ಉದುರುಬೇಡ, ಉದುರುಬೇಡ ಹಾಕೊಂಡು. ಬೆಳ್ಳಿ ಸುಲಿ ಬಂಗಾರ ಟೈಮ್ ಟಪ್ಪಲ್ ಬರ್ತಾನೆ ರಾಮಪ್ಪ. ನಿನ್ನ ಪತಿದೇವರ ಹೆಸರು ಜಲದ್ ರುಂಬಾಲ ಕೊಡದ್ ವಿಭೂತಿ ನೆರದ್ ಮಂದೆ ಕೂತ್ ನ್ಯಾಯ ಮಾಡ್ತಾನೆ ಮೃಗಂಡ ಮಹರ್ಷಿ.
ಹೋಗಿ ಬನ್ನಿ ಅಮ್ಮಂದಿರೇ. ಅಮ್ಮ, ದೇವರು ಎಲ್ಲಿರುವನು? ಅವನಿಲ್ಲದ ತಾಣ ಉಂಟೇ ಕಂದ? ಜಗದಲ್ಲಿ ಪ್ರತಿ ಅಣುರೇಣು ತೃಣಕಾಷ್ಟದಲ್ಲಿಯೂ ಆ ಪರಶಿವನು ಇರುವನು. ಅವನು ನಮಗೇಕೆ ಕಾಣುವುದಿಲ್ಲ? ಭಕ್ತಿಯಿಂದ ಪೂಜಿಸಿದರೆ ಅವನು ಕಾಣುವನು. ತಿಳ್ಕೊಂಡು ಅಮ್ಮ, ಯಾರೋ ಕೂಗಿದ ಹಾಗೆ ಆಯಿತು. ನೋಡು ಮಗು, ಯಾರು? ಬನ್ನಿ ವ್ಯಾಸಮುನಿಗಳೇ, ಒಳಗೆ ಬನ್ನಿ. ಆಯ್ತು, ನಡೆ ಮಗು. ಏನು ಹೇಳೋಣ ನೋಡ ಅದೇನು ಜಗಳ ಆಡ್ಲತ್ತಾರ ನೋಡಿದಾರ ನೋಡು. ನಾನು ತಳ್ಕೊಂಡ್ರೆ ಇರ್ತಾನ ನಿಮ್ಗೆ ಅವ ಇವ ಇದು ಬಿಡು ಮಾಡಕ್ಕೆ ಅಂತ ಕೇಳು. ಅದೇ ಅಲ್ಲತ್ತೀನಿ. ವ್ಯಾಸಮುನಿಗಳಿಗೆ ನಮಸ್ಕಾರಗಳು, ಶುಭವಾಗಲಿ. ನಾರದರಿಗೆ ನಮಸ್ಕಾರಗಳು. ಗುರುಗಳಿಗೆ ಊಟಕ್ಕೆ ಬಡಿಸು. ಆಗಲಿ ಸ್ವಾಮಿ. ಬರೀ ಬಿಡು, ನೀ ಕುಂದ್ರಿ ಗಾಪಿ. गंगे च यमुने च गोदावरी सर्वताप्सितो। ओम नमः शिवाय नमः शिवाय नमः शिवाय नमः। शिवयोगिनी संप्रयुक्ते तृप्ति भवती शंकर जय मंगलम जय जन पार्वतीश्वर महादेव। बसवेश्वर महाराज की जय, नंदलिंगेश्वर महाराज की जय, वीरलिंगेश्वर महाराज की जय। जय मंगलम जय जन पार्वतीश्वर महादेव। ಗುರುಗಳೇ, ನಮ್ಮ ಆಜ್ಞೆಯನ್ನು ಸ್ವೀಕಾರ ಮಾಡಿ. ಆಯಿತು ಮೃಕಂಡು. ಬಂಗಾಳದಾಗ ಏನು ಇಟ್ರ ಬಿಡ. ನೀ ಗಪ್ ಕುಂದ್ರು ಅಂಕ ಒಂದು 5 ನಿಮಿಷ ಕುಂದ್ರು ಕೊಡ್ತೀನಿ ಮಾತು. ಈಗ ವಿಡಿಯೋ ನೋಡಿದ್ದಲ್ಲಿ ನೀವು ಮೃಕಂಡು, ನಿನ್ನ ಮಗನಿಗೆ ಕೆಲವು ಪ್ರಶ್ನೆ ಕೇಳುತ್ತೇನೆ. ಇವನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವನೇ ಗುರುಗಳೇ? ಇವನು ಪರಶಿವನ ಕರುಣೆಯ ಕಂದ. ಕೇಳಿ ಗುರುಗಳೇ, ನಾನು ಸಿದ್ಧ. ಮಾರ್ಕಂಡಯ್ಯ, ಜಗತ್ತಿನಲ್ಲಿ ಅತಿ ಕಪತ್ತು ಯಾವುದು? ಅಜ್ಞಾನ ಗುರುಗಳೇ. ಅತ್ಯಂತ ಸಿಹಿಯಾದದ್ದು ಯಾವುದು? ಶಿವನಾಮ ಗುರುಗಳೇ. ಅತ್ಯಂತ ಭಾರವಾದದ್ದು ಯಾವುದು ಮಾರ್ಕಂಡಯ್ಯ? ಕರ್ಮ ಗುರುಗಳೇ. ಭೂಮಿಗಿಂತ ದೊಡ್ಡದು ಯಾವುದು? ತಾಯಿ ಗುರುಗಳೇ. ಆಯಿತು ಮೃಕಂಡು, ನಾವಿನ್ನು ಹೋಗಿ ಬರುತ್ತೇವೆ. ಸುಖವಾಗಿ ಬಾಳು. ಸುಖವಾಗಿ ಬಾಳಿ. ಹೋಗಿ ಬನ್ನಿ ಗುರುಗಳೇ.
ಸ್ವಾಮಿ, ಮಗನನ್ನು ಹೊಗಳಿದರೆ ನಿಮಗೇಕೆ ಮತ್ಸರ? ನನ್ನ ಮಗನ ಮೇಲೆ ನನಗೇಕೆ ಮತ್ಸರ ಮರುನ್ನತಿ? ಸ್ವಾಮಿ, ಬಹಳ ದಿನಗಳ ಮೇಲೆ ಶಿವನು ನಮಗೆ ಮಗನನ್ನು ಕರುಣಿಸಿದ್ದಾನೆ. ಅವನನ್ನು ಕಂಡರೆ ನಿಮಗೇಕೆ ಮತ್ಸರ? ನನ್ನ ಮಗನ ಮೇಲೆ ನನಗೆ ಮತ್ಸರವಿಲ್ಲ ಮರುನ್ನತಿ. ನಿಮಗಿಂತಲೂ ನಿಮ್ಮ ಮಗ ಕೀರ್ತಿವಂತನಾಗುವನೆಂದು ಮತ್ಸರವಲ್ಲವೇ? ಮಗನ ಪ್ರೇಮದ ಹುಚ್ಚಿನಲ್ಲಿ ನಿನಗೆ ವಿವೇಕ ಕೆಟ್ಟಿದೆ. ಇಲ್ಲದ ಊಹೆಗಳು ಮಾಡಿಕೊಂಡು ಸಲ್ಲದ ಮಾತುಗಳಾಡಬೇಡ ಮರುನ್ನತಿ. ಹಾಗಾದರೆ ಹೇಳಿ ಸ್ವಾಮಿ, ಹಾಗಾದರೆ ಹೇಳಿ, ಮಗನನ್ನು ಕಂಡರೆ ನಿಮಗೇಕೆ ಮತ್ಸರ? ಏನು ಹೇಳಲಿ ಮರುನ್ನತಿ? ಮರುನ್ನತಿ ಮರುನ್ನತಿ ಏನು ಹೇಳಲಿ? ಆ ಪರಶಿವನು ನಮಗೆ ಹರಿಸಿದ್ದು ಕೇವಲ 16 ವರ್ಷ ಆಯುಷ್ಯವುಳ್ಳ ಮಗನನ್ನು ಮಾತ್ರ ಮರುನ್ನತಿ. ಅಮ್ಮ ಅಮ್ಮ ಏನಾಯ್ತಮ್ಮ? ಎರಡು ಕೈಲಿಡಿಯ ಮಾರ್ಕಂಡಯ್ಯ, ನನ್ನ ಬಿಟ್ಟು ಹೋಗಬೇಡ ಕಂದ. ನಾನು ಎಲ್ಲಿಗೂ ಹೋಗುವುದಿಲ್ಲ. ಆ ಶಿವನು ನಿನಗೆ ಹರಿಸಿದ್ದು ಕೇವಲ 16 ವರ್ಷ ಮಾತ್ರ ಆಯಸ್ಸು. ಅಮ್ಮ, ನನಗೆ ಪೂರ್ಣಾಯುಷ್ಯ ಕೊಡು ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುವೆ. ನಡೆಯಿರಿ. ಕೈ ಹಾಕೋರೆ ಅಪ್ಪ, ಅಮ್ಮ, ನನ್ನನ್ನು ಕ್ಷಮಿಸಿ. ನಾನು ದೀರ್ಘಾಯುಷ್ಯ ಪಡೆದುಕೊಂಡು ಬರುತ್ತೇನೆ. ಮಾರ್ಕಂಡಯ್ಯ, ಸ್ವಾಮಿ, ಸ್ವಾಮಿ, ಏನಾಯ್ತು ಮರುನ್ನತಿ? ಸ್ವಾಮಿ, ನಮ್ಮ ಕಂದ ಮಾರ್ಕಂಡಯ್ಯ ಕಾಣುತ್ತಿಲ್ಲ ಸ್ವಾಮಿ. ಹೌದಾ ಮರುನ್ನತಿ? ನಡೆ, ಎಲ್ಲಿಗೆ ಹೋಗಿದ್ದಾನೆ ಎಂದು ಹುಡುಕೋಣ. ಬೇಗ ಬನ್ನಿ ಸ್ವಾಮಿ, ಮೊದಲೇ ಸನ್ನದಿಸು. ಮಾರ್ಕಂಡಯ್ಯ, ಒಂದ್ರಲ್ಲ ವಿಡಿಯೋ ಮಾಡ್ಕೊಳ್ತೀನಿ ನಾನು. ಇಲ್ಲ ನನಗಲ್ಲೋ, ಇವನಿಗೆಲ್ಲ ತರ ಮಗಳಿಗೆ ನನಗಂದ್ರೆ ನಾ ಕಡ್ದೆ ಬಿಡ್ತೀನಿ. ಮಾರ್ಕೊಂಡೆ ಬಂದ ಶಿವಪ್ಪ, ಶಿವಪ್ಪ, ಯಾರು ಬರ್ತಾರಲ್ಲ ಈಗ ಪಟ್ಟ ಹೊಡೆದಿ ಕೈ ಅದು ಸಿರಿ ನಾನು ಎದ್ರಿಂದ ಏಯ್ ಸೀದಾ ಮಾಡ್ಲಿ ಅಂಬ್ಯಾ ಸೀದಾನ ಮಾಡತ್ತಿಲ್ಲ ನಾನು ಉಲ್ಟಾ ಮಾಡತ್ತೀನಿ ನಾನು ಒಳಗೆ ಯಾರ ಕೂತಾರ ನೋಡಲಿ ಲಿಂಗದೊಳಗ ಶಿವ ಕೂತಾನ ಹೆಂಗೆ ಅನ್ನ ಅಗ್ಗಿ ಹಾಕಿಸ್ಬಿಡ್ತಾರ ಯಾಕಂದ್ರೆ ಲಿಂಗ ಹರಿತದ ಓಂ ನಮಃ ಶಿವಾಯ. 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 ಓಂ
ಮುಗಿಯಿತಲ್ಲ. ಶಿವನ ಕರುಣೆ ಆದರೆ ನನ್ನ ಅಲ್ಪಾಯುಷ್ಯ ದೀರ್ಘಾಯುಷ್ಯ ಮಾಡಬಾರದೆ? ಅದು ಹೇಗೆ ಸಾಧ್ಯ? ಆ ಪರಶಿವನು ನಿನ್ನ ಹಣೆಯಲ್ಲಿ ಕೇವಲ 16 ವರ್ಷ ಆಯಸ್ಸು ಮಾತ್ರ ಬರೆದಿದ್ದಾನೆ. ಅದಕ್ಕೆ ಆ ದಯಾಮಯನ ಆರಾಧಿಸುತ್ತಿರುವೆ. ಓಹೋ, ಇನ್ನೂ ನಿನಗೆ ಬದುಕಬೇಕೆಂಬ ಆಸೆ, ಪ್ರಪಂಚದ ಭೋಗ ಭಾಗಗಳನ್ನು ಅನುಭವಿಸಬೇಕೆಂಬ ಬಯಕೆ ಇಲ್ಲ ಧರ್ಮದೇವ. ಕಾಲ ಯಾರಿಗೂ ಕಾಯುವುದಿಲ್ಲ, ಮೃತ್ಯು ಯಾರಿಗೂ ಮಣಿಯುವುದಿಲ್ಲ, ಸಾವು ಯಾರಿಗೂ ಸೋಲುವುದಿಲ್ಲ. ಈ ಕಾಲ ಭೈರವನ ಮುಂದೆ ನಿನ್ನ ಪ್ರತಾಪವೇ ಎಳೆಯ ಕುನ್ನಿ ನೀನು. ಸದಾ ಶಿವನ ಧ್ಯಾನದಲ್ಲಿರುವ ಭಕ್ತನಿಗೆ ಶಿವನ ಒಲುಮೆ ಇರುವುದು. ನನ್ನ ಭಕ್ತಿಗೆ ಅವನು ಬಂದೇ ಬರುವನು. ಆ ಪರಶಿವನು ನಿನ್ನೊಂದಿಗೆ ಮಾತನಾಡಬೇಕೆ? ಚೆನ್ನಾಗಿದೆ, ಚೆನ್ನಾಗಿದೆ. ಯುಗ ಯುಗಾಂತರಗಳಿಂದ ಅನೇಕ ಮುನಿಗಳು ಜ್ಞಾನದಲ್ಲಿರುವಾಗ ಪರಶಿವನು ಉಂಗುಷ್ಟ ಕಾಲದ ದುರ್ಬಲವಾಗಿರುವುದರಿಂದ ನಿನ್ನ ಇಲ್ಲ ಲೇಟ್ ಹೋಗಿಲ್ಲ ಅಲ್ವಾ? ಲೇಟ್ ಹೋಗ ಹೆಂಗಿರ್ತೈತಿ ಬಂದ್ ಮಾಡಿ ಅಕ್ಕ